ಆತ್ಮೀಯ ಮಿತ್ರರೇ ನಮಸ್ಕಾರ. ಗ್ರಾಮ ಪಂಚಾಯತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಿತ್ರರೇ. ಆತ್ಮೀಯ ಮಿತ್ರರೇ, ನಿನ್ನೆ ದಿನ ನಾನು ನಿಮಗೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಯೋಜನೆ ಅಡಿಯಲ್ಲಿ 30/7/2024 ಒಂದು ಪ್ರಕಟಣೆಯನ್ನ ಆ ಒಂದು ನಿಗಮದವರು ಬಿಡುಗಡೆ ಮಾಡಿದ್ದಾರೆ ಮಿತ್ರರೇ. ಏನಪ್ಪಾ ಅಂತಂದ್ರೆ ಅದರಲ್ಲಿ ನೀವು ನೋಡಬಹುದು, ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಕುರಿತ ಸಹಾಯಧನ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಅಥವಾ ನೀವು ಏನಾದರೂ ವಿದೇಶಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಹೋಗ್ತಿದ್ರೆ ತಮಗೆ ಒಂದು ಸಹಾಯಧನವನ್ನ ಈ ಒಂದು ನಿಗಮದ ಅಡಿಯಲ್ಲಿ ನಿಮಗೆ ನೀಡಲಾಗುತ್ತೆ ಮಿತ್ರರೇ. ಅದೇ ರೀತಿಯಾಗಿ ಇವತ್ತು ನಾನು ನಿಮಗೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಒಂದು ಯೋಜನೆ ಇದೆ. ಅದರಲ್ಲಿ ನೀವು ಯಾವ ರೀತಿಯಿಂದ ನೀವು ಒಂದು ವಾಹನವನ್ನು ಖರೀದಿ ಮಾಡಿಕೊಂಡು ಸರ್ಕಾರದ ಯೋಜನೆ ಅಡಿಯಲ್ಲಿ ಮತ್ತು ಸರ್ಕಾರದ ಸಹಾಯಧನದ ಅಡಿಯಲ್ಲಿ ಒಂದು ವಾಹನವನ್ನು ಖರೀದಿ ಮಾಡಿಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಆಗಲಿ ಅಥವಾ ಉದ್ಯೋಗ ಆಗಲಿ ಪ್ರಾರಂಭ ಮಾಡೋದು ಕುರಿತಂತೆ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಮಿತ್ರರೇ. ಆತ್ಮೀಯ ಮಿತ್ರರೇ, ಬನ್ನಿ ಇವತ್ತು ನಾನು ನಿಮಗೆ ಆ ಒಂದು ಯೋಜನೆಯ ಕುರಿತಂತೆ ಮಾಹಿತಿಯನ್ನು ಇವತ್ತು ನಾನು ತಿಳಿಸ್ಕೊಡ್ತೇನೆ ಮಿತ್ರರೇ. ಇಲ್ಲಿ ನೋಡ್ಬೋದು ಮಿತ್ರರೇ, ನೀವು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಅಂತ ಏನು ಒಂದು ವೆಬ್ಸೈಟ್ ಕಾಣ್ತಾ ಇದೆ ನಿಮಗೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಅರ್ಜಿಗೆ ಆಹ್ವಾನವನ್ನು ನೀಡಲಾಗಿದೆ ಮಿತ್ರರೇ. ಇಲ್ಲಿ ನೋಡ್ಬೋದು ನೀವು ಬೆನಿಫಿಷಿಯಲ್ ಲಿಸ್ಟು, ಗೌರ್ಮೆಂಟ್ ಆರ್ಡರ್ಸು, ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮು, ಈ ರೀತಿ ಸಾಕಷ್ಟು ಮಾಹಿತಿಗಳು ಇದರಲ್ಲಿ ನೀವು ನೋಡಬಹುದು. ಇದು ಒಂದೇ ಯೋಜನೆ ಅಲ್ಲ, ಈ ಬೇರೆ ಬೇರೆ ವಿಧವಾದ ಯೋಜನೆಗಳು ಕೂಡ ಇದರಲ್ಲಿ ಲಭ್ಯವಿದೆ ಮಿತ್ರರೇ. ನೀವು ಅದನ್ನ ನೋಡಬಹುದು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಕೂಡ ಇದೆ, ನೀವು ಆನ್ಲೈನಲ್ಲೂ ಕೂಡ ಹಾಕಬಹುದು. ಅದು ಯಾವ ರೀತಿ ಅಂದರೆ SSP ಪೋರ್ಟಲ್ ಸುವಿಧಾ ಈ ರೀತಿಯಾಗಿದೆ. ಹಾಗಾಗಿ ನೀವು ಸ್ಥಳೀಯವಾಗಿ ನಿಮಗೆ ಹತ್ತಿರವಿರುವಂತಹ ಗ್ರಾಮ ಕೇಂದ್ರಗಳಿಗಾಗಲಿ ಅಥವಾ ಕರ್ನಾಟಕ ವನ್ ಕೇಂದ್ರಗಳಿಗಾಗಲಿ ಬೆಂಗಳೂರು ವನ್ ಕೇಂದ್ರಗಳಿಗಾಗಲಿ ನೀವು ಸಂಪರ್ಕ ಮಾಡಿ ಇದರ ಕುರಿತು ಮಾಹಿತಿಯನ್ನು ಪಡೆದುಕೊಂಡು ಅಲ್ಲೇ ನೀವು ಅರ್ಜಿಯನ್ನು ಹಾಕ್ಕೋಬಹುದು ಮಿತ್ರರೇ. ಬನ್ನಿ ಈಗ ನಾನು ನಿಮಗೆ ಆ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯ ಅರ್ಜಿಯ ಕುರಿತಂತೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ ಮಿತ್ರರೇ. ಆತ್ಮೀಯ ಮಿತ್ರರಲ್ಲಿ ನೋಡಬಹುದು ನೀವು, ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಆಹ್ವಾನ ಅಂತ ಇದೆ. ಅಂದ್ರೆ ಪ್ರವರ್ಗ 1 ಮತ್ತು ಕ್ಯಾಟಗರಿ 2A, 3A ಮತ್ತು 3B ಇವರಿಗೆ ವಯಸ್ಸು 21ರಿಂದ 45 ವಯಸ್ಸಿನ ಒಳಗೆ ಇರುವಂತಹ ಅಥವಾ 21ರಿಂದ 45 ವಯೋಮಿತಿ ಹೊಂದಿರುವಂತಹ ಮತ್ತು ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು ಕಡ್ಡಾಯವಾಗಿ ಮಿತ್ರರೇ. ಲಘು ವಾಹನ ಅಂದ್ರೆ ಲೈಟ್ ಡ್ರೈವಿಂಗ್ ಲೈಸೆನ್ಸ್ ಅಂತ ನಾವು ಕರಿತೀವಲ್ಲ, ಆ ರೀತಿಯಾಗಿ ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು. ಇನ್ನು 4 ಚಕ್ರದ ವಾಹನ ಖರೀದಿಸಿ ಸ್ವಯಂ ಉದ್ಯೋಗಕ್ಕೆ ಅಂತ ಈ ಒಂದು ಯೋಜನೆಯ ಒಂದು ಟ್ಯಾಗ್ಲೈನ್ ಇದೆ ಮಿತ್ರರೇ. ಅಂದ್ರೆ ಸಾಲದ ಮೊತ್ತದಲ್ಲಿ 50% ಅಂದ್ರೆ ನೀವು 5 ಲಕ್ಷ ಗಟ್ಟಲೆ ನೀವು ಸಾಲವನ್ನು ಇದಕ್ಕಾಗಿ ಪಡೆದಾಗ ಅದರಲ್ಲಿ 50% ನೀವು ಸಹಾಯಧನವನ್ನ ಸರ್ಕಾರದಿಂದ ಪಡೆಯಬಹುದು, ಅಥವಾ ಗರಿಷ್ಠ 3 ಲಕ್ಷಗಳ ಸಹಾಯಧನ ಉಳಿಕೆ ಮೊತ್ತ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ನೀವು ಸಾಲವನ್ನು ನಿಮಗೆ ನೀಡುತ್ತೆ ಮಿತ್ರರೇ. ಅಂದರೆ ಯಾವುದು ಜಾಸ್ತಿಯೋ ಅದು, ಅಂದರೆ 50% ನೀಡುವಂತಹ ಸಾಲದ ಮೊತ್ತ ಜಾಸ್ತಿ ಆಗುತ್ತೋ ಅಥವಾ ಗರಿಷ್ಠ 3 ಲಕ್ಷಗಳವರೆಗೆ ಸರ್ಕಾರ ನಿಮಗೆ ಸಹಾಯಧನವನ್ನು ನೀಡುತ್ತೆ ಮಿತ್ರರೇ. ಇನ್ನು ಇದಕ್ಕೆ ಈ ಒಂದು ಯೋಜನೆ ಪಡೆದುಕೊಳ್ಳಲು ಬೇಕಾಗುವ ದಾಖಲಾತಿಗಳು ಯಾವ್ಯಾವಪ್ಪ ಅಂತಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿದೆ ಮಿತ್ರರೇ. ಅದು ಯಾವ ರೀತಿ ಇರ್ಬೇಕಂದ್ರೆ ನಿಮ್ಮದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪ್ರವರ್ಗ 1, 2A, 3A ಮತ್ತು 3B ಯಲ್ಲಿ ಮಾತ್ರ ಬರ್ತಿರ್ಬೇಕು ಮಿತ್ರರೇ. ಇನ್ನು ಎಲ್ಲ ಯೋಜನೆಗಳಿಗೆ ಬೇಕಾಗುವಂತೆ ಈ ಯೋಜನೆಯು ಕೂಡ ಆಧಾರ್ ಅಥವಾ ಪಡಿತರ ಚೀಟಿ ಕಡ್ಡಾಯವಾಗಿ ಬೇಕು ಮತ್ತು ತಮ್ಮ ಬ್ಯಾಂಕ್ ಖಾತೆಯ ಪ್ರತಿ ಬೇಕು. ಬ್ಯಾಂಕ್ ಖಾತೆ ಆದಷ್ಟು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಆದಷ್ಟು ಒಳ್ಳೆಯದು. ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಆದರೆ ತುಂಬಾ ಒಳ್ಳೆಯದು ಮತ್ತು ಈ ಯೋಜನೆಗೆ ತುಂಬಾ ಅನುಕೂಲ ಆಗುತ್ತೆ ಮಿತ್ರರೇ. ಇನ್ನು 4 ಚಕ್ರ ವಾಹನ ಚಾಲನಾ ಪರವಾನಗಿ ಪ್ರತಿ ಇರಬೇಕು. ನಿಮ್ಮ ದ್ವಿಚಕ್ರ ವಾಹನದ ಪ್ರತಿ ಇಲ್ಲಿ ನಡೆಯೋದಿಲ್ಲ ಮಿತ್ರರೇ. ಇನ್ನು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ನಿಮಗೆ ಬೇಕಾಗುತ್ತೆ ಮಿತ್ರರೇ. ಎಷ್ಟು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾದ್ರೆ ನೀವು ಇಷ್ಟೊಂದು ದಾಖಲಾತಿಗಳು ನಿಮ್ಮ ಕಂಪಲ್ಸರಿ ಅಥವಾ ಕಡ್ಡಾಯವಾಗಿ ತಾವು ಹೊಂದಿರಬೇಕಾಗುತ್ತೆ ಮಿತ್ರರೇ. ಇನ್ನು ಈ ಒಂದು ಯೋಜನೆಯ ಫಲಾನುಭವಿ ತಾವು ಆಗಿರಿ ಮತ್ತು ತಾವು ಇದರಲ್ಲಿ ಆಯ್ಕೆ ಆಗಿರಿ ಅಂತ ನಾನು ಭಾವಿಸ್ತಾ ಆಶಿಸ್ತಾ ಮತ್ತೆ ನಿಮಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಿತ್ರರೇ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಕಾಣ್ತಲ್ಲ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಿತ್ರರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು.